ಭಾರತದ ದಕ್ಷಿಣ ಭಾಗದಲ್ಲಿ ಹರಡುವ ನದಿಗಳಲ್ಲಿ ಉತ್ತರ ಕರ್ನಾಟಕದ ನದಿಗಳಿಗೆ ವಿಶಿಷ್ಟ ಮಹತ್ವವಿದೆ. ಅಂತಹ ನದಿಗಳಲ್ಲಿ ಮಲಪ್ರಭಾ ನದಿಯೂ ಒಂದು. ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದ್ದು ಉತ್ತರ ಕರ್ನಾಟಕದ ಜೀವನಾಡಿಯಾಗಿ ಪರಿಗಣಿಸಲಾಗಿದೆ. ಮಲಪ್ರಭಾ ನದಿ ತನ್ನ ದಡದಲ್ಲಿ ಇತಿಹಾಸ, ಭೌಗೋಳಿಕ ಮಹತ್ವ, ನೈಸರ್ಗಿಕ ಸಂಪತ್ತು ಮತ್ತು ನದಿಯ ದಡದಲ್ಲಿ ಬೆಳೆದ ಸಂಸ್ಕೃತಿಗೆ ಸಾಕ್ಷಿಯಾಗಿರುವ ನದಿಯಾಗಿದೆ. ಮಲಪ್ರಭಾ ನದಿಯು ಗೋವಾ, ಮಹಾರಾಷ್ಟ್ರ, ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಕಣಕುಂಬಿ ಎಂಬಲ್ಲಿ ಹುಟ್ಟುತ್ತದೆ. ಇದು ಪೂರ್ವಾಭಿಮುಖವಾಗಿ ಹರಿದು ಬಾಗಲಕೋಟೆ ಜಿಲ್ಲೆಯ ಕೂಡಲಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಈ ಮಲಪ್ರಭೆಯು ತನ್ನ ಸುಮಾರು 304 ಕಿಲೋಮೀಟರ್ ಪ್ರಯಾಣದಲ್ಲಿ ಅನೇಕ ಅವತಾರಗಳನ್ನು ತಾಳುತ್ತದೆ. ಈ ನದಿಯು ಕರ್ನಾಟಕದ ಬೆಳಗಾವಿ, ಗದಗ, ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುತ್ತದೆ. ಖಾನಾಪುರ, ಸವದತ್ತಿ, ರಾಮದುರ್ಗ, ಕಮತಗಿ, ಹೊಳೆಯಾಲೂರು, ಕೂಡಲಸಂಗಮ ಮಲಪ್ರಭಾ ನದಿಯ ದಡದಲ್ಲಿನ ನಗರಗಳಾಗಿವೆ. ಮಲಪ್ರಭಾ ನದಿಯು ಅತಿದೊಡ್ಡ ಉಪನದಿಗಳನ್ನು ಹೊಂದದೇ ಇದ್ದರೂ ಬೆಣ್ಣೆಹಳ್ಳ, ಹಿರೇಹಳ್ಳ, ತುಪರಿಹಳ್ಳ, ಸಾಸುವೆ ನದಿಯಂತಹ ಸಣ್ಣಪುಟ್ಟ ಉಪನದಿಗಳನ್ನು ಹೊಂದಿದೆ. ಸವದತ್ತಿಯ ಸಮೀಪದಲ್ಲಿ 1974ರಲ್ಲಿ ಮಲಪ್ರಭಾ ನದಿಗೆ ಆಣೆಕಟ್ಟನ್ನು ಕಟ್ಟಲಾಗಿದೆ. ಇದನ್ನು ರೇಣುಕಾಸಾಗರ, ನವಿಲುತೀರ್ಥ, ಮಲಪ್ರಭಾ ಆಣೆಕಟ್ಟು ಎಂದು ಹಲವು ಹೆಸರುಗಳಿಂದ ಕರೆಯುತ್ತಾರೆ. ಈ ಜಲಾಶಯದಿಂದ ಗದಗ, ಧಾರವಾಡ, ಹುಬ್ಬಳ್ಳಿ ನಗರಗಳಿಗೆ ನೀರು ಸರಬರಾಜು ಮಾಡಲಾಗುತ್ತದೆ. ಈ ನದಿಯ ದಂಡೆಯಲ್ಲಿನ ಐತಿಹಾಸಿಕ ಮತ್ತು ಪವಿತ್ರ ಪುಣ್ಯಕ್ಷೇತ್ರಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನಂತಹ ಐತಿಹಾಸಿಕ ಸ್ಥಳಗಳು ಈ ದಡದ ಮೇಲೆ ಕಂಡು ಬರುತ್ತವೆ. ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಭಟ್ಟಸಾಗರ ಹೊಂದಿರುವ ಏಳುಕೊಳದ ಅಮ್ಮ ಸವದತ್ತಿ ಯಲ್ಲಮ್ಮ ದೇವಿಯ ಪುಣ್ಯಕ್ಷೇತ್ರ ಇದೇ ಮಲಪ್ರಭಾ ನದಿಯ ಮೇಲಿದೆ. ಬಸವಾದಿ ಶರಣರ ಪುಣ್ಯ ಭೂಮಿ ಕೂಡಲಸಂಗಮವು ಇದೇ ಮಲಪ್ರಭಾ ನದಿಯಲ್ಲಿ ಇದೆ. ಇಲ್ಲಿ ಬಸವಣ್ಣರ ಐಕ್ಯ ಮಂಟಪ ಕಂಡುಬರುತ್ತದೆ. ಈ ಮಲಪ್ರಭಾ ನದಿಯು ಧಾರವಾಡ, ಗದಗ, ಬಾಗಲಕೋಟ, ಬೆಳಗಾವಿ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಫಲವತ್ತಾದ ಕೃಷಿಗೆ ಅನುಕೂಲವಾಗಿವೆ. ಇಲ್ಲಿ ಜೋಳ, ಗೋಧಿ, ಹತ್ತಿ, ಕಬ್ಬು, ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ ಹೀಗೆ ಹಲವು ಬೆಳೆಗಳನ್ನು ಬೆಳೆಯುತ್ತಾರೆ. ಮಲಪ್ರಭಾ ನದಿ ತನ್ನ ಪವಿತ್ರತೆ ಮತ್ತು ಐತಿಹಾಸಿಕ ಮಹತ್ವದಿಂದ ಉತ್ತರ ಕರ್ನಾಟಕದ ಹೃದಯ ಭಾಗದಲ್ಲಿ ಅನನ್ಯ ಸ್ಥಾನ ಪಡೆದಿದೆ. ಇದು ಕೇವಲ ನದಿಯಲ್ಲ, ಇದು ನಮ್ಮ ಸಂಸ್ಕೃತಿ. ನಾವು ಮಲಪ್ರಭಾ ನದಿಯ ಸಂರಕ್ಷಣೆ ಮತ್ತು ಪೋಷಣೆಗೆ ಪ್ರತಿಜ್ಞೆಯಾಗಬೇಕು. ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು. ನಮ್ ನಾಡಿನ ಮಣ್ಣಾಗ ದವಾಯಿ ಗುಣ ಐತಿ. ಸಹ್ಯಾದ್ರಿ ಬೆಟ್ಟದ ಮ್ಯಾಗಿಂದ ಹರಿದು ಬರೋ ನೀರ್ನಾಗ ಮದ್ದಿನ ಗುಣ ಐತಿ. ಅದ ಮಲಪ್ರಭಾ ನದಿ.